ಬೆಂಗಳೂರು ನಗರದಲ್ಲಿ ಅಕ್ರಮ ಪಾರ್ಕಿಂಗ್ ಮಾಡಿರೋರಿಗೆ ಟೋಯಿಂಗ್ ಮಾಡೋದ್ರ ಮೂಲಕ ಸರ್ಕಾರ ಬಿಸಿ ಮುಟ್ಟಿಸೋದಕ್ಕೆ ಮುಂದಾಗಿದೆ. ಬಟ್ ಸಾರ್ವಜನಿಕರಿಂದ ತೀವ್ರ ಆಕ್ಷೇಪ ಟೋಯಿಂಗ್ ವಿಚಾರಕ್ಕೆ ಎದ್ದಿದೆ. ತೀವ್ರ ಆಕ್ಷೇಪ ಇರೋದು ಟೋಯಿಂಗ್ ಮಾಡಬೇಡಿ ಅಂತಲ್ಲ, ಟೋಯಿಂಗ್ ಮಾಡೋದಕ್ಕೆ ಮುಂದಾಗ್ತಾ ಇರುವಂತಹ ನೀವು ನಮಗೆ ಪರ್ಯಾಯವಾಗಿ ಪಾರ್ಕಿಂಗ್ ಮಾಡೋದಕ್ಕೆ ಇಂತಿಂಥ ಜಾಗ ಅಂತ ವ್ಯವಸ್ಥೆ ಮಾಡಿಕೊಡಿ, ಆಮೇಲೆ ಟೋಯಿಂಗ್ ಮಾಡಿ ಅಂತ ಕೇಳ್ತಿದ್ದಾರೆ. ಹಾಗಾದ್ರೆ ಸಾರ್ವಜನಿಕರು ಎತ್ತಿರುವಂತಹ ಆಕ್ಷೇಪಕ್ಕೆ ಜಿಬಿ ಅಧಿಕಾರಿಗಳು ಹೇಳೋದೇನೋ, ಪೊಲೀಸ್ ಇಲಾಖೆ ಹೇಳೋದೇನೋ, ಎಲ್ಲ ಡೀಟೇಲ್ಸ್ ಅನ್ನು ನೋಡೋಣ. ಬೆಂಗಳೂರಿನಲ್ಲಿ ಬೇಕಾಬಿಟ್ಟಿ ಟೋಯಿಂಗ್ ಮೊದಲು ಪಾರ್ಕಿಂಗ್ ಸ್ಥಳ ತೋರಿಸಿ, ಸಂಚಾರಿ ಪೊಲೀಸರ ವಿರುದ್ಧ ವ್ಯಾಪಕ ಆಕ್ರೋಶ. ಬೆಂಗಳೂರಲ್ಲಿ ಮತ್ತೆ ಟೋಯಿಂಗ್ ಶುರುವಾಗಿದೆ. ಜಿಬಿಎ ಮತ್ತೆ ಟ್ರಾಫಿಕ್ ಡಿಪಾರ್ಟ್ಮೆಂಟ್ ಏನಿದೆ, ಇಬ್ಬರ ಸಮನ್ವಯದಲ್ಲಿ ನಡೀತಾ ಇರುವಂಥ ಟೋಯಿಂಗ್ ಇದು. ಈಗ ಗಮನಿಸ್ಬೋದು, ನಾನೀಗ ಮಲ್ಲೇಶ್ವರಮಲ್ಲಿದ್ದೇನೆ. ಮಲ್ಲೇಶ್ವರಂ ಅಂತಂದರೆ ತುಂಬ ಕಿರಿದಾದಂಥ ರಸ್ತೆಗಳು ಇರುವಂಥ ಹಿನ್ನೆಲೆಯಲ್ಲಿ ಅಡ್ಡಾದಿಡ್ಡಿಯಾಗಿ ವಾಹನಗಳನ್ನು ನಿಲ್ಲಿಸಿದರೆ ಟೋಯಿಂಗ್ ಮಾಡುವಂಥದ್ದು ಮತ್ತು ಎಚ್ಚರಿಕೆ ಕೊಡುವಂಥ ಕೆಲಸವನ್ನು ಮಾಡಲಾಗುತ್ತೆ. ವಾಹನಗಳನ್ನು ಟೂ ವೀಲರ್ ಆಗಿರ್ಬೋದು ಅಥವಾ ಫೋರ್ ವೀಲರ್ ಆಗಿರ್ಬೋದು, ಎಲ್ಲೆಂದರಲ್ಲಿ ನಿಲ್ಲಿಸೋರಿಗೆ ಒಂದು ರೀತಿ ಎಚ್ಚರಿಕೆಯನ್ನು ಈಗ ಕೊಡುವಂಥ ಕೆಲಸವನ್ನು ಜಿಬಿಎ ಹಾಗೆ ಪೊಲೀಸ್ ಇಲಾಖೆ ಅಂದರೆ ಟ್ರಾಫಿಕ್ ಪೊಲೀಸ್ ಇಲಾಖೆ ಮಾಡ್ತಾ ಇದೆ. ಈಗೇನು ಕಾರನ್ನು ನಿಲ್ಲಿಸೋಗಿದ್ದಾರೆ, ಸುಮಾರು ಒಂದು 1 ರಿಂದ 2 ನಿಮಿಷದ ಕಾಲ ಅನೌನ್ಸ್ ಮಾಡುವಂಥ ಕೆಲಸವನ್ನು ಮಾಡಿದರು. ಹೌದು, ಕಳೆದ ಭಾನುವಾರದಿಂದ ಜಿಬಿಎ ಹಾಗೂ ಸಂಚಾರ ಪೊಲೀಸ್ ಇಲಾಖೆ ಜಂಟಿಯಾಗಿ ನಗರದಲ್ಲಿ ಅಕ್ರಮವಾಗಿ ನಿಲ್ಲಿಸಲಾದ ವಾಹನಗಳ ವಿರುದ್ಧ ಟೋಯಿಂಗ್ ಕಾರ್ಯಾಚರಣೆ ನಡೆಸುತ್ತಿದೆ. ನಗರದ ಹಲವು ಪ್ರದೇಶಗಳಲ್ಲಿ ವಾಹನಗಳನ್ನು ಎತ್ತಿಕೊಂಡು ಹೋಗುತ್ತಿರುವುದು ವಾಹನ ಸವಾರರ ಅಸಮಾಧಾನಕ್ಕೆ ಕಾರಣವಾಗಿದೆ. ಸಾರ್ವಜನಿಕರ ಪ್ರಕಾರ ನಗರದಲ್ಲಿ ಇನ್ನೂ ಸಮರ್ಪಕ ಪಾರ್ಕಿಂಗ್ ವ್ಯವಸ್ಥೆಯೇ ಇಲ್ಲ. ಯಾವ ರಸ್ತೆಯಲ್ಲಿ ವಾಹನ ನಿಲ್ಲಿಸಬಹುದು, ಯಾವ ಸ್ಥಳದಲ್ಲಿ ನಿಷೇಧವಿದೆ ಎಂಬುದನ್ನು ಸ್ಪಷ್ಟವಾಗಿ ಗುರುತಿಸದೆ ನೇರವಾಗಿ ಟೋಯಿಂಗ್ ಮಾಡುತ್ತಿರುವುದು ಸರಿಯಲ್ಲ ಎನ್ನುವುದು ಪಬ್ಲಿಕ್ಸ್ ಆಕ್ರೋಶಕ್ಕೆ ಕಾರಣವಾಗಿದೆ. ಇಲ್ಲಿ ಪಾರ್ಕಿಂಗ್ ಸಮಸ್ಯೆ ಅಂದರೆ ಎಲ್ಲಿ ನಿಲ್ಲಿಸ್ತಾರೆ ಜನ? ಎಲ್ಲರ ಮನೆಯಲ್ಲೂ 2 ಕಾರು 4 ಗಾಡಿಗಳು ಇಟ್ಕೊಂಡಿರ್ತಾರೆ. ಇಲ್ಲಿ ಪಾರ್ಕಿಂಗೇ ಇಲ್ಲ ಸರಿಯಾಗಿ. ಒಂದು ಸೈಡ್ ಪಾರ್ಕಿಂಗ್ ಮಾಡಿರ್ತಾರೆ, ಇನ್ನೊಂದು ಸೈಡ್ ಪಾರ್ಕಿಂಗ್ ಇಲ್ಲ. ಮಲ್ಲೇಶ್ವರದಲ್ಲಿ ಎಲ್ಲೂ ಪಾರ್ಕಿಂಗ್ ಸಮಸ್ಯೆ ಇದೆ. ಪಾರ್ಕಿಂಗ್ ಸಮಸ್ಯೆ ಭಾಳ ಇದೆ ಸರ್. ಆ ರೋಡಲ್ಲಿ ಮಾತ್ರ ಸಿಕ್ಕಾಪಟ್ಟೆ ಅಂದರೆ 2 ಕಡೆ ನಿಲ್ಸಕ್ಕೆ ಬಿಡ್ತಿದ್ದಾರೆ. ಬಟ್ ಅದು ಪಾರ್ಕಿಂಗ್ ಸಮಸ್ಯೆ ಭಾರಿ ಇದೆ, ನಿಲ್ಸಕ್ಕೆ ಬಿಡಲ್ಲ. ಪ್ರಮುಖವಾಗಿ ಮಲ್ಲೇಶ್ವರ 8ನೇ ಕ್ರಾಸ್ನಂತಹ ಜನನಿಬಿಡ ಪ್ರದೇಶಗಳಿಗೆ ಪ್ರತಿದಿನ ನಗರದ ವಿವಿಧ ಭಾಗಗಳಿಂದ ಸಾವಿರಾರು ಜನರು ಬರ್ತಾರೆ. ರಸ್ತೆಗಳು ಕಿರಿದಾಗಿರುವುದರಿಂದ ವಾಹನ ನಿಲ್ಲಿಸಲು ಸೂಕ್ತ ಸ್ಥಳಗಳ ಕೊರತೆ ಇದೆ. ಇಂತಹ ಪ್ರದೇಶಗಳಲ್ಲಿ ಪರ್ಯಾಯ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲದೆ ಟೋಯಿಂಗ್ ಮಾಡುತ್ತಿರುವುದು ಸಾರ್ವಜನಿಕರಿಗೆ ಮತ್ತಷ್ಟು ತೊಂದರೆ ಉಂಟು ಮಾಡುತ್ತಿದೆ. ಫುಟ್ಪಾತ್ ತೆರವು ಕಾರ್ಯಾಚರಣೆಯಂತೆ ಪೂರ್ವ ಯೋಜನೆ, ಸೂಚನಾ ಫಲಕಗಳು ಹಾಗೂ ಪಾರ್ಕಿಂಗ್ ಸ್ಥಳಗಳ ಗುರುತಿಸುವ ಕೆಲಸವನ್ನ ಮೊದಲು ಪೂರ್ಣಗೊಳಿಸಬೇಕು, ನಂತರವೇ ಟೋಯಿಂಗ್ ಕಾರ್ಯಾಚರಣೆ ಕೈಗೊಳ್ಳಬೇಕು ಎಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ತುಂಬ ತೊಂದರೆ ಆಗ್ತಾ ಇದೆ. ಆದರೆ ಏನಾಗುತ್ತೆ ಅಂದರೆ ಇಲ್ಲಿ ಬಂದವರೆಲ್ಲ ರೈಟ್ ಸೈಡು ಟೂ ವೀಲರ್ ಆಗ್ತಾರೆ, ಈ ಕಡೆ ಕಾರ್ ಆಗ್ತಾ ಇದ್ದಾರೆ. ಪಬ್ಲಿಕ್ ಅಂತೂ ತುಂಬ ಕಷ್ಟ ಆಗ್ತಾ ಇದೆ. ಆದ್ದರಿಂದ ಅದಕ್ಕೆ ಬೇರೆ ಪ್ರತ್ಯೇಕವಾಗಿ ಪಾರ್ಕಿಂಗ್ ಮಾಡಿದ್ರೆ ಒಳ್ಳೆಯದು. ಇಲ್ಲಿ ಯಾವುದೂ ಮಾಡ್ತಾ ಇಲ್ಲ. ಮಲ್ಲೇಶ್ವರದಲ್ಲಿ ಫುಟ್ಪಾತ್ ಮಾತ್ರ ಇದು ಮಾಡಿದ್ದಾರೆ. ಇನ್ನು ಮಿಕ್ಕಿದ್ದು ವೆಹಿಕಲ್ ಪಾರ್ಕಿಂಗ್ ಎಲ್ಲಿ ಮಾಡಬೇಕು ಅಂತ ಅವ್ರು ಯಾವುದೂ ಹೇಳ್ತಾ ಇಲ್ಲ. ಬರ್ತಾರೆ, ಅನೌನ್ಸ್ ಮಾಡ್ತಾರೆ, ಎತ್ಕೊಂಡು ಹೋಗ್ತಾ ಇರ್ತಾರೆ ಗಾಡಿಗಳು. ಅಕ್ರಮ ಪಾರ್ಕಿಂಗ್ ನಿಯಂತ್ರಿಸುವುದು ಅಗತ್ಯತೆ ಖಂಡಿತ ಇದೆ. ಆದರೆ ಅದಕ್ಕೂ ಮೊದಲು ಸಾರ್ವಜನಿಕರಿಗೆ ಸಮರ್ಪಕ ಪಾರ್ಕಿಂಗ್ ವ್ಯವಸ್ಥೆ ಕಲ್ಪಿಸುವ ಜವಾಬ್ದಾರಿಯು ಸರ್ಕಾರ ಮತ್ತು ಸಂಬಂಧಿತ ಇಲಾಖೆಗಳ ಮೇಲಿದೆ. ಈ ಹಿನ್ನೆಲೆಯಲ್ಲಿ ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಅವರು ಮಧ್ಯ ಪ್ರವೇಶಿಸಿ ನಗರದ ವಿವಿಧ ಭಾಗಗಳಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಕಲ್ಪಿಸಿ ಬಳಿಕ ಟೋಯಿಂಗ್ ಕಾರ್ಯಾಚರಣೆಯನ್ನ ಪರಿಣಾಮಕಾರಿಯಾಗಿ ಜಾರಿಗೊಳಿಸಬೇಕು. ಮಾದೇಶ್ ಆನೇಕಲ್, ಪಬ್ಲಿಕ್ ಟಿವಿ, ಬೆಂಗಳೂರು.